ಕುಮಟಾ ತಾಲೂಕಿನ ಹೊಸಾಡಿನ ಅಮೃತಧಾರ ಗೋ ಬ್ಯಾಂಕ್ ಆವರಣದಲ್ಲಿ ನಡೆಯುತ್ತಿರುವ ಅಲೆಮನೆ ಹಬ್ಬದ 3ನೇ ದಿನವಾದ ಶನಿವಾರ ವಾರ್ಷಿಕ ಗೋ ಸಂಧ್ಯಾ ಹಾಗೂ ಭಾರತೀಯ ಗೋ ಬ್ಯಾಂಕ್ನ ವಾಟ್ಸಪ್ ಗ್ರೂಪಿನ ಸಕ್ರಿಯ ಕಾರ್ಯಕರ್ತರ ಸಮ್ಮೇಳನ ಭಕ್ತಿಭಾವ ಮತ್ತು ಗೋ ಸಂರಕ್ಷಣಾ ಸಂಕಲ್ಪದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಬೆಳಿಗ್ಗೆ ಎಂದಿನಂತೆ ಕಾಮಧೇನು ಹವನ, ಕಾಮಧೇನು ಪೂಜೆ ಹಾಗೂ ಗೋಪೂಜೆಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ಸಂಜೆ ಗೋಸಂಧ್ಯಾ ಕಾರ್ಯಕ್ರಮ ಸಂಪನ್ನವಾಯಿತು. ಸಭೆಯನ್ನು ಬೆಂಗಳೂರಿನ ಕಾರ್ಡಿನಲ್ ಹೆಲ್ತ್ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆದ ಶಿವಪ್ರಸಾದ್ ಭಟ್ ಹಾಗೂ ಗೋ ಸಂರಕ್ಷಕ ಅಕ್ಷಯ್ ಆಳ್ವ ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಿವಪ್ರಸಾದ್ ಭಟ್ ಅವರು ಮಾತನಾಡಿ, ಗೋ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿ ಗವ್ಯ ಚಿಕಿತ್ಸಾ ಕೇಂದ್ರಕ್ಕೆ ತಮ್ಮ ಸಂಸ್ಥೆಯ ಪ್ರಾಯೋಜಕತ್ವ ಮುಂದುವರಿಯಲಿದೆ ಎಂದರು. ಅಕ್ಷಯ್ ಆಳ್ವ ಅವರು ಮಾತನಾಡಿ, ದೇಶಿ ತಳಿಯ ಗೋವುಗಳ ಪೋಷಕಾಂಶ ಮತ್ತು ಔಷಧ ಗುಣಗಳ ಬಗ್ಗೆ ತಿಳಿಸುವ ಜೊತೆಗೆ ದೇಶಿ ಗೋವುಗಳನ್ನ ಉಳಿಸುವ ಅಗತ್ಯತೆಯನ್ನ ಒತ್ತಿ ಹೇಳಿದರು. ಗೋ ಸಂರಕ್ಷಕರಾದ ಮಂಗೇಶ್ ನಾಯ್ಕ್, ಮಲೆನಾಡ ಗಿಡ್ಡ ಗೋ ಸಂರಕ್ಷಕರಾದ ಅಕ್ಷಯ್ ಆಳ್ವ, ಉರಗ ಹಾಗೂ ಗೋ ಸಂರಕ್ಷಕರಾದ ಪವನ್ ನಾಯ್ಕ್, ಪ್ರಾಧ್ಯಾಪಕರಾದ ಡಾಕ್ಟರ್ ಅರವಿಂದ್ ನಾಯ್ಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಗೋ ಬ್ಯಾಂಕಿನ ಕಾರ್ಯದರ್ಶಿ ಅರುಣ್ ಹೆಗ್ಡೆ ಅವರು ಗಣ್ಯರನ್ನ ಸಭೆಗೆ ಸ್ವಾಗತಿಸಿ ಪರಿಚಯಿಸಿದರು. ಗೋಶಾಲಾ ಸಮಿತಿಯ ಸದಸ್ಯರಾದ ಮಂಜುನಾಥ್ ಭಟ್ ಸುವರ್ಣಗದ್ದಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ದೇಶಿ ಗೋವುಗಳ ಮಹತ್ವವನ್ನ ಮನದಟ್ಟು ಮಾಡಿದರು. ಹಾಲನ್ನ ಗುಣಮಟ್ಟದಲ್ಲಿ ಅಳೆಯಬೇಕು, ಪ್ರಮಾಣದಲ್ಲಿ ಅಲ್ಲ. ದೇಶಿ ಗೋವಿನ ಹಾಲು ಅಮೃತಕ್ಕೆ ಸಮಾನ. ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಇದು ಅವಶ್ಯಕ ಎಂದು ಅವರು ಅಭಿಪ್ರಾಯಪಟ್ಟರು. 20 ವರ್ಷಗಳಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಗೋಗಳನ್ನ ರಕ್ಷಿಸಿರುವುದು ಗೋ ಬ್ಯಾಂಕಿನ ಹೆಮ್ಮೆ ಎಂದು ಹೇಳಿದರು. ಜನ್ಮದಿನಗಳನ್ನ ಗೋಶಾಲೆಯಲ್ಲಿ ಆಚರಿಸುವಂತೆ ಅವರು ಕರೆ ನೀಡಿದರು. ಗೋ ಬ್ಯಾಂಕಿನ ಕೋಶಾಧ್ಯಕ್ಷರಾದ ಸುಬ್ರಾಯ್ ಶಿವ ಭಟ್ ಅವರು ವಾರ್ಷಿಕ ವರದಿಯನ್ನ ಮಂಡಿಸಿದರು. ಸನ್ಮಾನಿತ ಅತಿಥಿ ಪವನ್ ನಾಯ್ಕ್ ಅವರು ಮಾತನಾಡಿ, ಅನಾಥ ಗೋವುಗಳನ್ನ ಪ್ರೀತಿ ಪಾತ್ರ ಮನೆಗಳಿಗೆ ಜೋಡಿಸುವ ಮೂಲಕ 50 ಗೋಗಳ ರಕ್ಷಣೆ ಮಾಡಿರುವುದಾಗಿ ತಿಳಿಸಿದರು. ಗೋರಕ್ಷಣೆಯಲ್ಲಿ ಎದುರಾದ ಸವಾಲುಗಳನ್ನು ಹಂಚಿಕೊಂಡು ಮುಂದೆಯೂ ಈ ಕಾರ್ಯದಲ್ಲಿ ನಿಷ್ಠೆಯಿಂದ ತೊಡಗಿಕೊಳ್ಳುವುದಾಗಿ ಹೇಳಿದರು. ಗೋಶಾಲೆಯಿಂದ ಒಯ್ದ ಎತ್ತುಗಳಿಂದ ಪಾರಂಪರಿಕ ಎಣ್ಣೆಗಾಣ ನಡೆಸುತ್ತಿರುವ ಗುರು ನಾಯ್ಕ್ ಅವರನ್ನ ಗೌರವಿಸಲಾಯಿತು. ಗೋಶಾಲೆಯ ವ್ಯವಸ್ಥಾಪಕ ವಿವೇಕ್ ಭಟ್ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಈ ಸನ್ಮಾನ ಎಲ್ಲ ಗೋ ಪ್ರೇಮಿಗಳಿಗೂ ಸಲ್ಲುತ್ತದೆ ಎಂದರು. ಸಭಾಧ್ಯಕ್ಷರಾದ ಗೋ ಬ್ಯಾಂಕಿನ ಅಧ್ಯಕ್ಷರಾದ ಮುರಳೀಧರ ಪ್ರಭು ಅವರು ಮಾತನಾಡಿ, ಗೋರಕ್ಷಣೆಯ ಭವಿಷ್ಯ ಮತ್ತು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯ ಅಗತ್ಯತೆಯನ್ನ ಪ್ರಸ್ತಾಪಿಸಿದರು. ಭವಿಷ್ಯ ಭೂಮಿಯಲ್ಲಿದೆ, ಭೂಮಿಯನ್ನು ಮಾರಬೇಡಿ, ಗೋವು ಮತ್ತು ಕೃಷಿಗೆ ಮತ್ತೆ ಮೌಲ್ಯ ಬರುತ್ತದೆ ಎಂದರು. ಗೋಶಾಲಾ ಸಮಿತಿಯ ಗೋಪಾಲಕೃಷ್ಣ ಉಗ್ರು ಅವರು ವಂದನಾರ್ಪಣೆಗೈದರು. ಶಿಕ್ಷಕ ಗಣೇಶ್ ಜೋಶಿ ನಿರೂಪಿಸಿದರು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ಮೂರೂರಿನ ವಿದ್ಯಾನಿಕೇತನ ಸಂಸ್ಥೆಯ ಹಿರಿಕಿರಿಯ ವಿದ್ಯಾರ್ಥಿಗಳು ಭಕ್ತಿಗೀತೆ, ನೃತ್ಯ ರೂಪಕ ಮತ್ತು ಭರತನಾಟ್ಯ ಪ್ರದರ್ಶಿಸುವ ಮೂಲಕ ಸಾವಿರಾರು ಜನರ ಮನ ಗೆದ್ದರು. ವಾರ್ಷಿಕ ಗೋ ಸಂಧ್ಯಾ ಕಾರ್ಯಕ್ರಮವು ಗೋಪ್ರೇಮಿಗಳ ಮಿತ್ರ ಭೋಜನದ ಮೂಲಕ ವಿಶೇಷ ಪಡೆಯಿತು. ವರ್ಷದಿಂದ ವರ್ಷಕ್ಕೆ ವಿಸ್ತಾರವಾಗುತ್ತಿರುವ ಈ ಕಾರ್ಯಕ್ರಮ ಗೋಶಾಲೆಯ ಅಭಿವೃದ್ಧಿಗೆ ಹೊಸ ದಾನಿಗಳನ್ನ ಸೇರ್ಪಡೆಗೊಳಿಸುತ್ತಿದೆ. ಲಾಭ ನಷ್ಟಗಳ ಲೆಕ್ಕಾಚಾರವಿಲ್ಲದೆ ಕೇವಲ ಗೋಮಾತೆಯ ಸೇವೆ ಎಂಬ ಭಾವನೆಯೊಂದಿಗೆ ಗೋ ಬ್ಯಾಂಕ್ ಮುನ್ನಡೆಯುತ್ತಿರುವುದು ಗಮನಾರ್ಹ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.